ನಾನು ನನ್ನ ಮನೆಯಿಂದ ನಾನೇ ಆಚೆ ಹೋಗ್ಬೇಕಾ? ಕೇಳಿಸ್ಕೊಂಡೇನವ? ಇವಳಿಗೆ ತಿಂದಿದ್ದು ಜಾಸ್ತಿ ಆಗೈತೆ ಅನ್ಸುತ್ತೆ, ಅದಕ್ಕೆ ಆಚೆ ಹೋಗೋಂತವಳೆ. ಶಿವು, ಮಾತೆತ್ತಿ ನನ್ನ ತಂಗಿಗೆ ಸಂಸ್ಕಾರ ಕಳ್ಸಿದೀನಿ ಅಂತೆಲ್ಲ ಇದೇ ನಾನೇನ್ ಸಂಸ್ಕಾರ? ಗುಂಡು ನನ್ಗೆ ಹೇಳೋದು ಅಣ್ಣ, ನೀನು ಸುಮ್ಮನೆ ಇರು. ಈ ವಿಷಯನ ನಾನೇ ನೋಡ್ಕೋತೀನಿ. ಗುಂಡು ಮಾವ, ನಿನ್ ತಂಗಿ ಯಾರ ಸಹಾಯನೂ ಇಲ್ಲದೆ ಅವಳ ಜೀವನದಲ್ಲಿ ಬಂದಿರೋ ಕಷ್ಟನ ಮೊದಲನೇ ಸತಿ ಎದುರಿಸ್ತಿದ್ದಾಳೆ. ಎದುರಿಸೋದಕ್ಕೆ ಬೇಡ. ಓ, ಏನ್ ಎಲ್ಲ ನೀವೇ ಮಾತಾಡ್ಕೋತಿದ್ದೀರಾ? ಏನವ ಇದೆಲ್ಲ? ಓ ರಾಣಿ, ನೀನು ಇಲ್ಲೇ ನಿಂತಿದ್ಯಾ? ತಪ್ಪಾದಾಗೆಲ್ಲ ಒಳ್ಳೆ ಹುಲಿ ತರ ಎಗುರ್ಕೊ ಬಂದ್ಬಿಟ್ಟು ಹಂಗೆ ಹಿಂಗೆ ಕೊಂಕಾಗ್ ಮಾತಾಡ್ತೀಯಾ? ಇವಾಗ ನಿಮ್ಮ ಅಕ್ಕ ನನ್ನ ಮನೆಯಿಂದಾನೆ ನನ್ನೇ ಆಚೆ ಹೋಗುವಂತವಳೆ. ಕೇಳು ಇವಾಗ, ಯಾಕೆ ಉಸಿರು ಬರ್ತಾ ಇಲ್ವಾ? ಯಾಕೆ ಯಾರಿಗೂ ಉಸಿರು ಬರ್ತಾ ಇಲ್ವಾ? ಏಯ್, ನಿಂಗ್ ಮಾತಾಡಕ್ ಬಿಟ್ಟಷ್ಟು ಯಾಕೋ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ಯಾ. ನಿಂಗ್ ಹೊಡಿದೆ ಹಂಗೆ ಸುಮ್ನೆ ಬಿಟ್ಟಿದ್ದೀನಿ ಅಂತ ಖುಷಿ ಪಡು. ಈ ಮನೆಯಿಂದ ಈಗ್ಲೇ ಆಚೆ ಹೋಗ್ತಾ ಇರೋ. ನೋಡಿದ್ರ, ಎಲ್ಲರೂ ಇದ್ದೇ ಇಷ್ಟ ಆಡ್ತಾವಳೆ. ಇನ್ ಯಾರು ಇಲ್ಲ ಅಂದ್ರೆ ನಮ್ ಗತಿ ಏನು? ಯಾರು ಇಲ್ದೇ ಇರೋವಾಗ ನೀವ್ ನಂಗೆ ಏನೇನ್ ಮಾಡಿದೀರಾ ಅಂತ ಇವಾಗ ಆಗ್ಲೇ ಎಲ್ಲಾರ್ಗೂ ಗೊತ್ತಾಗಿದೆ ಅತ್ತೆ. ನನ್ ಮಾವಂಗ ಅವಮಾನ ಮಾಡೋರು ಅಥವಾ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಯಾರಿಗೂ ಈ ಮನೇಲಿ ಅವಕಾಶ ಇಲ್ಲ. ಹೋಗ್ತಾ ಇರೋ. ಏಯ್, ಅದನ್ ಕೇಳಕ್ ನೀನ್ ಯಾವಳೆ? ಈ ಮನೆ ಯಜಮಾನಿ. ಶಬಾಷ್ ಕಣವ ರಶ್ಮಿ, ಶಬಾಷ್. ಇದನ್ನೇ ನಾನು ಬಯಸಿದ್ದು. ಹೊಡೆಬೇಡ ಕಣವ, ಚಚ್ಚಿ ಬಿಸಾಕೋ. ಹೆಣ್ಮಕ್ಳಿಗೆ ಜುಟ್ ಸಿಗೋವರೆಗೂ ಅಷ್ಟೇ ಆಟ, ಆಮೇಲೆ ಹುಚ್ಚಾಟನೇ. ನೋಡ್ತಾ ಇರಿ ಮಾವ. ಏಯ್ ಅಪ್ಪಯ್ಯ, ಇದೆಲ್ಲ ಒಳ್ಳೇದಲ್ಲ. ಅವಳಿಗೆ ಮರ್ಯಾದೆಯಿಂದ ಸುಮ್ಕಿರ ಕೇಳು. ಏ, ಇರಲ್ಲ ಕಣೋ. ನಮ್ಮನೆ ವಿಷಯ ಮಾತಾಡಕ್ ನೀನ್ ಯಾರೋ? ನಿಮ್ಮಪ್ಪನ ಮೇಲೆ ಕೈ ಮಾಡ್ದಾಗ್ಲೇ ಈ ಮನೆ ಜೊತೆ ನಿನ್ ಸಂಬಂಧ ಕಳ್ಕೊಂಡ್ಬಿಟ್ಟೆ. ಹೆಚ್ಚಿಗೆ ಮಾತಾಡದೆ ಹೋಗ್ತಾ ಇರೋ. ಬೇಡ ಕಣೆ, ನಿನಗೇನು ನನ್ನ ಕೋಪದ ಬಗ್ಗೆ ಗೊತ್ತಿಲ್ಲ. ಎಲ್ರು ಅವ್ರೆ ಅಂತ ಸುಮ್ಕೆ ಇದೀನಿ. ಎಲ್ಲಾರು ಇದಾರೆ ಅಂತಾನೆ ನಾನು ನಿಂಗೆ ಈ ಪಾಠ ಕಲ್ಸೋ ನಿರ್ಧಾರ ಮಾಡಿರೋದು. ದೊಡ್ಡೋರ್ ಮೇಲೆ ಕೈ ಮಾಡ್ದವ್ರ ಕೈನೇ ಮುರಿದು ಹಾಕ್ಬಿಡ್ಬೇಕು ಅನ್ಸತ್ತೆ. ಅಂಥದ್ರಲ್ಲಿ ನನ್ ದೇವ್ರು ನನ್ ಮಾವನ್ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನಿನ್ ಬಿಡೋ ಮಾತೇ ಇಲ್ಲ. ಇವಾಗೇನು, ನೀನೇ ಆಚೆ ಹೋಗ್ತೀಯಾ ಇಲ್ಲ ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ತಪ್ಪಬೇಕಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಿಸಲ್ವಾ ನಿಂಗೆ? ಯಾಕೆ ಹೇಳು? ಆ ಪಿಂಕಿ ಕಿವಿಗ್ ಬೆರಳು ಹಾಕಿ ಕೂತಿದ್ದಾಳಲ್ಲ, ಇವಾಗೇನು ನೀನ್ ಹೋಗಲ್ಲ ಅಲ್ವಾ? ಗುಂಡು ಬೇಡ ಕಣ. ಯಾರು ತಡಿಬೇಡಿ.
ಮಾವ. ರಶ್ಮಿ ಎದ್ದೇಳೆ ಬಾ. ಏನವ ಇದು? ನೀನೇ ಅವನ್ನ ಆಚೆಗೆ ದಬ್ಬಿಟ್ಟು ಬಾಗ್ಲಾಕ್ಬಿಟ್ಟು ಹೀಗೆ ಬಂದು ಇಲ್ಲಿ ಕಾಲಿಗೆ ಬಂದು ಅಳ್ತಾ ಇದೆಯಾ? ನೀನು ಮಾಡಿದ್ದು ನಿನಗೆ ಸರಿ ಅನಿಸ್ತವ? ಯಾಕವ ಹಿಂಗೆ ಮಾಡಿಬಿಟ್ಟೆ? ತಿಟ್ಟ ಕೋಪ ಬಂದರೆ ನಮ್ಗೇನಾಯ್ತಿದೆ, ಏನು ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಾಗಿಲ್ಲ. ಹಂಗಂತ ನನ್ನ ತಂಗಿರೋ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋರು ಶಾಂತಮೂರ್ತಿಗಳು ಅನ್ಕೊಂಡಿದ್ವಿ. ಮಾತಾಡೋ ಬಗ್ಗೆ ಎಸದ್ನ ಹಿಂಗೆ ಮಾಡೋದು ಬ್ಯಾಡತ್ ಕಣವ. ಮಾಲಪ್ಪಣ, ಲೀಲಕ್ಕ, ನನ್ನ ತಂಗಿ ಪರವಾಗಿ ನಾನು ಸಮಯ ಕೇಳ್ತೀನಿ. ತೆಪ್ಪಾಯ್ತು, ನಾನು ಈಗಲೇ ಹೋಗಿ ಸೀನನ್ ಕರ್ಕ ಬರ್ತೀನಿ. ಅಣ್ಣ ನಿಂತ್ಕೋ. ನೋಡಿ, ನಿಮ್ಮೆಲ್ಲರಿಗೂ ನಾನೊಂದು ಮಾತು ಹೇಳ್ತೀನಿ. ನನ್ನ ವಯಸ್ಸಲ್ಲಿ ಚಿಕ್ಕವಳೇ ಆಗಿರ್ಬೋದು, ಆದರೆ ನನ್ನ ಬಾಯಿಂದ ಇಷ್ಟು ದೊಡ್ಡ ಮಾತು ಬರ್ತಾ ಇದೆ ಅಂತ ಯಾರು ಅನ್ಕೋಬೇಡಿ. ತಪ್ಪಾಗಿದ್ರೆ ತಿದ್ಕೋತೀನಿ, ಸರಿ ಇದ್ರೆ ಬದುಕೋತೀನಿ. ನಾನಿವತ್ತು ಸೀನನ್ನ ಮನೆಯಿಂದ ಹೊರಗೆ ಹಾಕಿರೋದು ನಿಮ್ಮೆಲ್ಲರಿಗೂ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದ್ರೆ ನನ್ನ ಶಿವಣ್ಣನ ತಂಗಿ ಗೊತ್ತಿದ್ದು ಯಾವುದೇ ತಪ್ಪು ಮಾಡೋದಿಲ್ಲ.